ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಅಂತಾನೆ ಕುಖ್ಯಾತಿಯನ್ನು ಪಡ್ಕೊಳ್ತಾ ಇರುವ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಷ್ಟು ಬಗೆದಷ್ಟು ಆಳ ಅನ್ನುವಂಥ ರೀತಿಯಲ್ಲಿ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಅಮೃತಹಳ್ಳಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದ್ದು ಇದು ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಅನ್ನುವಂಥ ಕುಖ್ಯಾತಿ ಪಡ್ಕೊಳ್ತಾ ಇದೆ. ಈ ದಂಧೆ ಬಹಳ ರೋಚಕವಾಗಿ ಭಯಾನಕವಾಗಿದೆ. IPS ಮತ್ತು IAS ಶಾಸಕರು ಸಚಿವರಿಗೆ ಅಪ್ರಾಪ್ತೆಯರನ್ನ ಸಪ್ಲೈ ಮಾಡಲಾಗ್ತಿತ್ತ ಅನ್ನುವಂತಹ ಅನುಮಾನ ತನಿಖೆ ಹಂತದಲ್ಲಿ ವ್ಯಕ್ತ ಆಗ್ತಾ ಇದೆ. 16 ರಿಂದ 20 ವರ್ಷ ವಯಸ್ಸಿನ ಬಾಲಕಿಯರನ್ನ ಪೂರೈಕೆ ಮಾಡ್ತಿದ್ದ ಆರೋಪಿ ನಿಖಿಲ್ ಮೊಬೈಲ್ನಲ್ಲಿ ಅನೇಕ IPS ಅಧಿಕಾರಿಗಳ ರಹಸ್ಯ ಇರುವಂಥದ್ದು ಪೊಲೀಸರ ತನಿಖೆಯ ಸಂದರ್ಭ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ತೀವ್ರ ಆಘಾತಕಾರಿ ಅನ್ನುವಂಥ ರೀತಿಯಲ್ಲಿ ನಡೆದಂಥ ಪ್ರಕರಣ ಇದು. ಒಂದು ಕಾಲೇಜ್ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದ್ದು, ಯುವತಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರೋದು. ಯಾರ ಮೇಲೆ ಆರೋಪ ಕೇಳಿ ಬಂತು ಆತನನ್ನ ವಿಚಾರಣೆಗೆ ಒಳಪಡಿಸುವ ಸಂದರ್ಭ ಭಯಾನಕ ಸತ್ಯಗಳು ಬರ್ತಾ ಇದೆ. ಎಪ್ಸ್ಟೀನ್ ಫೈಲ್ಸ್ ರೀತಿ ನಿಖಿಲ್ ಅಂಡ್ ಡಿಕ್ಸನ್ ಭಯಾನಕ ಸ್ಟೋರಿ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಈ ಕಿರಾತಕರು ಯುವತಿಯರಿಗೆ ಗಾಳ ಹಾಕ್ತಾ ಇದ್ರು. ಬಳಿಕ ಯುವತಿಯ ಫೋಟೋ ಶೂಟ್ ಅನ್ನ ಕೂಡ ಖದೀಮರ ಗ್ಯಾಂಗ್ ಮಾಡ್ತಾ ಇತ್ತು. ಕೋರ್ಮಂಗ್ಲಾ MG ರೋಡ್ ಪಬ್ಗಳಿಗೆ ಯುವತಿಯರನ್ನ ಈ ಆರೋಪಿಗಳು ಆಹ್ವಾನಿಸ್ತಾ ಇದ್ರು. ಪಾರ್ಟಿಗೆ ಬನ್ನಿ, ಎಂಜಾಯ್ ಮಾಡೋಣ ಅಂತ. ಹಿಂಗ್ ಪಾರ್ಟಿಗೆ ಬರೋ ಯುವತಿಯರಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡ ಇವರು ಎಗ್ಗಿಲ್ಲದೆ ಖರ್ಚು ಮಾಡ್ತಿದ್ರು. ಅವರೆಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ತಾ ಇದ್ರು. ಅಂಡ್ ಇದ್ರ ಜೊತೆಗೆ ನಂಬಿಕೆ ಬರುವಂತೆ ಕೂಡ ಈ ಕಿರಾತಕರು ಯುವತಿಯರ ಜೊತೆ ನಟಿಸ್ತಾ ಇದ್ರು. ಅದಾದ ಬಳಿಕ ಇವರ ಇಂಟೆನ್ಷನ್ ಏನಿದೆ ಅದನ್ನ ಸಾಕಾರ ಪಡಿಸ್ಕೊಳ್ಳೋಕೆ ಮುಂದಾಗ್ತಿದ್ರು. ಜಕೂರ್ ವಿಲಾ ಕರ್ಕೊಂಡು ಹೋಗಿ ಅಲ್ಲಿ ಯುವತಿಯರಿಗೆ ಡ್ರಗ್ಸ್ ಕೊಡ್ತಿದ್ರು ಅನ್ನುವಂಥ ಆರೋಪ. ಅದರ ಜೊತೆಗೆ ಲೈಂಗಿಕ ಕ್ರಿಯೆ ಮಾಡುವಂತೆ ಯುವತಿಯರನ್ನ ಒತ್ತಾಯಿಸ್ತಾ ಇದ್ರು ಇವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇವರ ಯಾವ ರೀತಿ ಆಪರೇಟ್ ಮಾಡ್ತಾ ಇತ್ತು ಇವ್ರ ಟೀಮು ಅನ್ನೋದು ಈಗ ಪೊಲೀಸರ ತನಿಖೆಯ ಸಂದರ್ಭ ಗೊತ್ತಾಗ್ತಾ ಇರೋದು. ಆ್ಯಂಡ್ ಲೈಂಗಿಕ ಕ್ರಿಯೆಗೆ ಒಪ್ಪಿಕೊಂಡು ಯಾರಾದರೂ ಮುಂದಾದ್ರು ಅಂತ ಹೇಳಿದ್ರೆ ಅದರ ವಿಡಿಯೋವನ್ನ ಕೂಡ ಈ ನಿಖಿಲ್ ಮತ್ತು ಡಿಕ್ಸನ್ ಮಾಡ್ಕೊಳ್ತಾ ಇದ್ರು. ಅದಾದ ಬಳಿಕ IPS ಅಧಿಕಾರಿ ಜೊತೆ ಹೋಗಿ ಅಂತ ಹೇಳಿ ಒತ್ತಾಯ ಮಾಡ್ತಿರುವಂಥ ಆರೋಪ ಇದೆ. ಬಟ್ ಯಾರಾದರೂ ಹೋಗೋದಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ರೆ ನಿಮ್ದು ಇದೊಂದು ವಿಡಿಯೋ ಇದೆಯಲ್ಲ ಅಂತ ಹೇಳಿ ಅದನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಯುವತಿಯರ ನೂರಾರು ವಿಡಿಯೋ ಫೈಲ್ಸ್ಗಳನ್ನ ನಿಖಿಲ್ ತನ್ನ ಬಳಿ ಶೇಖರಿಸಿ ಇಟ್ಕೊಂಡಿದ್ದು ಆತನ ಫೋನ್ ಅನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದಂತ ಸಂದರ್ಭ, ತನಿಖೆ ಮಾಡಿದಂತ ಸಂದರ್ಭ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ದಂಗಾಗಿ ಹೋಗ್ಬೇಕು ಪೊಲೀಸರೇನೆ, ಅಷ್ಟರ ಮಟ್ಟಿಗೆ ಯುವತಿಯರ ನೂರಾರು ವಿಡಿಯೋ ಫೈಲ್ಸ್ ಅನ್ನ ಈ ನಿಖಿಲ್ ತನ್ನ ಖಜಾನೆಯಲ್ಲಿ ಇಟ್ಕೊಂಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ನಿಖಿಲ್ ಓರ್ವ ಸಾಮಾನ್ಯ ವ್ಯಕ್ತಿನೂ ಅಲ್ಲ, ಸಾಮಾನ್ಯವಾದ ಆರೋಪಿನೂ ಅಲ್ಲ. ಈತ ಈ ಇಡೀ ಕ್ರೈಮ್ನ ಮಾಸ್ಟರ್ ಮೈಂಡ್ ಅನ್ನುವಂತಹ ಸತ್ಯ ಈಗ ತನಿಖೆಯ ಹಂತದಲ್ಲೇ ಬೆಳಕಿಗೆ ಬರ್ತಾ ಇರೋದು. ಆ್ಯಂಡ್ ಇವನಿಗೆ ಸಹಾಯ ಮಾಡಿದವನು ಡಿಕ್ಸನ್. ಇನಿಷಿಯಲಿ ಇದು ಒಂದು ಯುವತಿಯ ಮೇಲೆ ಕುಡಿದ ಮತ್ತಿನಲ್ಲಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಪ್ರಕರಣವಾಗಿ ಹೊರಗೆ ಬಂದಿದ್ದು. ಬಟ್ ಅದಾದ ಬಳಿಕ ಈ ಜಾಲ ಇವರ ಸಂಚು ವ್ಯವಸ್ಥಿತವಾಗಿ ಎಷ್ಟರ ಮಟ್ಟಿಗೆ ನಡೀತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೈಬರ್ ಪೊಲೀಸರ ಸಹಾಯದಿಂದ ಮೊಬೈಲ್ ಪರಿಶೀಲನೆ ಮಾಡಲಾಗ್ತಾ ಇದೆ. 3 ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದು ಅದನ್ನ ಪರಿಶೀಲನೆ ಮಾಡಿದಾಗ ಭಯಂಕರ ವಿಡಿಯೋಗಳು ಪತ್ತೆಯಾಗಿದೆ. ನೂರಾರು ಯುವತಿಯರ ಲೈಂಗಿಕ ಕ್ರಿಯೆಯ ವಿಡಿಯೋಗಳು ಈ ಫೋನ್ನಲ್ಲಿದೆ. ಈ ಆಧಾರದ ಮೇಲೆ ತನಿಖೆಯನ್ನ ಅಮೃತಹಳ್ಳಿ ಪೊಲೀಸರು ಕೈಗೊಂಡಿದ್ದಾರೆ. ಸದ್ಯ ಸೈಬರ್ ಪೊಲೀಸರ ಸಹಾಯದಿಂದ ಈ ಮೊಬೈಲ್ಗಳ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಇವರು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹುಡುಗಿಯರ ಜೊತೆ ಗೆಳೆತನವನ್ನ ಬೆಳೆಸ್ಕೊಳ್ಳೋದು, ಪ್ರತಿಷ್ಠಿತ ಕಾಲೇಜು ಯುವತಿಯರನ್ನ ಇವರು ಟಾರ್ಗೆಟ್ ಮಾಡ್ಕೊಳ್ತಾರೆ. ಪಾರ್ಟಿ ಇದೆ ಬನ್ನಿ ಅಂತ, ಎಂಜಾಯ್ ಮಾಡೋಣ ಅಂತ ಕರೆದು ಅವ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಆಸೆಗಳೆಲ್ಲವನ್ನು ಪೂರೈಸಿ ಅದಾದ ಬಳಿಕ ಇವರ ಕೆಲಸಗಳಿಗೆ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ರು. ಎಷ್ಟರ ಮಟ್ಟಿಗೆ ಮಾಸ್ಟರ್ ಮೈಂಡ್ ನೋಡಿ. ಆ್ಯಂಡ್ ಅನೇಕ ಯುವತಿಯರ ವಿಡಿಯೋಗಳನ್ನು ಇವ್ರ ತಂಬಳಿ ಇಟ್ಕೊಂಡು ಬೇರೆಯವ್ರಿಗೆ ನಾವು ಸೂಚಿಸಿದ್ದವರ ಜೊತೆಯಲ್ಲಿ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಇಟ್ಕೊಂಡು ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಈ ದಂಧೆ ಇದೆ. I did not want to come out on Instagram and talk about this. It's been almost 3 days and I am finally better than I was. Like you can see my face is fucked and it's puffy and it's swollen because I haven't slept properly. And I'm coming and talking this out here, even though people who are my close friends told me not to, because apparently the whole Bangalore is going to talk about me. I'm an attention seeker, blah blah blah. That's what's going to happen. I know it. I'm aware, but I'm still going to do it because I'm not able to report him or go to the authorities because he's a powerful guy. And there was not one, there were 2, right? So like, if it happened with me, it could happen with others. So yeah.
I did not want to come out on Instagram and talk about this. I'm 19 years old and I'm a student at St. Joseph's University. And Nikhil and Dixon, both of them are at fault. I'm standing up because I think I need justice and I think I deserve justice because I'm not the only girl who they have done this to. First of all, Dixon made me fall in love with him. He trapped me, he called me every day, texted me every day, and I have the whole call history with me. He made me love him, made me go to that villa, and both of them did things to me. Where is the villa? The villa is in Jaipur. It's called Rex Villa. And they do this to multiple people, and there was another girl with me too. There were multiple girls, right? Nobody's ready to stand up, so I'm going to do it today. So first of all, they give girls pills, they mix it in the water, they forcefully give it in the mouth, and I don't exactly know what pill that is. It's something pink color, and I felt really dizzy. I felt really off and weird. And Dixon took me to the room downstairs because I remember fully clearly. And then Nikhil followed him behind. There was Nikhil, Dixon, and me. Dixon starts doing things to me which I'm not comfortable with. I keep telling him to take Nikhil out of the room, but he does not. Nikhil wakes up, throws a condom at my bed, and I'm half naked. He tells Dixon to penetrate me, / assault me, right, which I have not consented to. Now, what happens is, after that, there is Nikhil on top of me, and then Dixon. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಅನ್ನುವಂಥ ರೀತಿಯಲ್ಲಿ ಇದು ಕುಖ್ಯಾತಿಯನ್ನು ಪಡ್ಕೊಳ್ತಾ ಇರೋದು ಅನೇಕರಿಗೆ, ಅದು ಪ್ರಭಾವಿಗಳಿಗೇನೆ ಹುಡುಗಿಯರನ್ನು ಇವರು ಸಪ್ಲೈ ಮಾಡ್ತಿದ್ರಾ ಅನ್ನುವಂತಹ ಅನುಮಾನ ಮೂಡುವಷ್ಟರ ಮಟ್ಟಿಗೆ ಅಂಶಗಳು ತನಿಖೆಯಲ್ಲಿ ಬಯಲಿಗೆ ಬರ್ತಾ ಇರೋದು. ಸೊ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಹೆಂಗೆ ನಡೀತಾ ಇದೆ, ಇನ್ನೂ ಯಾವೆಲ್ಲ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಗಿಳಿಯುವಂಥ ಸಾಧ್ಯತೆ? ಪ್ರಜ್ವಲ, ನಿಜಕ್ಕೂ ಕೂಡ ಇದನ್ನ ಕರ್ನಾಟಕದ ಎಸ್ಟೀಮ್ ಫೈಲ್ಸ್ ಅಂತಾನೆ ಕರಿಬಹುದು. ಯಾಕಂತ ಹೇಳಿದ್ರೆ ಫೆಬ್ರವರಿ 22ನೇ ತಾರೀಕು ಯುವತಿಯೊಬ್ಳು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡ್ತಾಳೆ. ಈ ಒಂದು ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ. ಏನು ಈ ಒಂದು ಪ್ರಕರಣದಲ್ಲಿ ನಿಖಿಲ್ ಹಾಗೆ ಡಿಕ್ಸನ್ ಅನ್ನೋ ಇಬ್ಬರು ಆರೋಪಿಗಳನ್ನ ಅಮೃತಹಳ್ಳಿ ಪೊಲೀಸರು ಇದೀಗ ಅರೆಸ್ಟ್ ಅನ್ನ ಮಾಡಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣ ಸಂಬಂಧ ಯುವತಿಯ ಮೇಲೂ ಕೂಡ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ನಿಖಿಲ್ ಹಾಗೆ ಡಿಕ್ಸನ್ ಒಂದು ದೂರನ್ನ ಕೂಡ ದಾಖಲು ಮಾಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಹಲವು ಅಂಶಗಳು ಬಯಲಾಗಿರುವಂತದ್ದು. ಏನು ಈ ಒಂದು ವಿಲ್ಲಾ ಯುವತಿಯರನ್ನ ಇನ್ಸ್ಟಾಗ್ರಾಮ್ ಮೂಲಕ, ಜೊತೆಗೆ ಒಂದು ಪ್ರತಿಷ್ಠಿತ ಕಾಲೇಜು ಯುವತಿಯರನ್ನ ಸ್ನೇಹಿತರಾಗಿ ಮಾಡಿಕೊಂಡು, ಲವರ್ನಾಗಿ ಮಾಡಿಕೊಂಡು ಆಕೆಗಳನ್ನ ಏನು ಒಂದು ಜಕ್ಕೂರಿನ ವಿಲ್ಲಾ ಬಳಿ ಕರೆದುಕೊಂಡು ಹೋಗಿ ಅಲ್ಲಿ ಅತ್ಯಾಚಾರ ಮಾಡುವಂಥದ್ದು. ಜೊತೆಗೆ ಅವರಿಗೆ ಒಂದು ಡ್ರಗ್ಸ್ ಒಂದು ಮಾತ್ರೆಯನ್ನ ಕೊಟ್ಟು ಅವರಿಗೆ ಮತ್ತು ಬರುವಂತೆ ಮಾಡಿ ಅವರ ಮೇಲೆ ಅತ್ಯಾಚಾರವನ್ನ ಮಾಡುವಂಥದ್ದು. ಜೊತೆಗೆ ಅವರ ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು IPS ಹಾಗೆ IAS ಇನ್ನಿತರ ಶಾಸಕರು ಸೇರಿದಂತೆ ಉನ್ನತ ವ್ಯಕ್ತಿಗಳೊಂದಿಗೆ ಮಲ್ಕೋ ಅಂತ ಹೇಳಿ ಟಾರ್ಚರ್ ಅನ್ನ ಕೊಡುವಂಥದ್ದು. ಒಂದು ವೇಳೆ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿಡಿಯೋಗಳನ್ನ ತೋರಿಸಿ ಟಾರ್ಚರ್ ಮಾಡುವಂತ ಕೆಲಸವನ್ನ ನಿಖಿಲ್ ಹಾಗೆ ಡಿಕ್ಸನ್ ಮಾಡ್ತಾ ಇರ್ತಾರೆ. ನಿಖಿಲ್ಗೆ ಡಿಕ್ಸನ್ ಸಹಾಯ ಮಾಡ್ತಾ ಇರ್ತಾನೆ. ನಿಖಿಲ್ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅನ್ನ ರನ್ ಮಾಡ್ತಾ ಇರ್ತಾನೆ. ಆದ್ರೆ ಹಿಂದೆ ಈ ರೀತಿಯಾಗಿ ದಂಧೆಯನ್ನ ನಡೆಸ್ತಾ ಇರೋದು ಬಯಲಿಗೆ ಬಂದಿದೆ. ಸದ್ಯ ಪೊಲೀಸರು ನಿಖಿಲ್ ಹಾಗೆ ಡಿಕ್ಸನ್ ಫೋನ್ಗಳನ್ನ ವಶಪಡಿಸಿಕೊಂಡು ಸೈಬರ್ ಪೊಲೀಸರ ಒಂದು ಸಹಾಯವನ್ನ ತೆಗೆದುಕೊಂಡು ಒಂದಷ್ಟು ಮಾಹಿತಿಯನ್ನ ಇದೀಗ ಕಲೆ ಹಾಕಿರುವಂತದ್ದು. ಜೊತೆಗೆ ಇವರು ಟಾರ್ಗೆಟ್ ಮಾಡ್ತಿದ್ದ 16ರಿಂದ 20 ವರ್ಷದ ಯುವತಿಯರನ್ನ ಈ ವರ್ಷದ ಯುವತಿಯರನ್ನ ಕರೆದುಕೊಂಡು ಹೋಗಿ ಪಾರ್ಟಿಗಳ ನೆಪದಲ್ಲಿ ಇವ್ರಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಲೈಫ್ ಸ್ಟೈಲ್ ಅನ್ನ ಎಂಜಾಯ್ ಮಾಡಿಸಿ ಆನಂತರದಲ್ಲಿ ಹೀಗೆ ವಿಲ್ಲಾಗೆ ಕರೆದುಕೊಂಡು ಹೋಗಿ ಈ ರೀತಿಯ ಕೃತ್ಯಗಳಲ್ಲಿ ನಿಖಿಲ್ ಹಾಗೆ ಡಿಕ್ಸನ್ ಮಾಡ್ತಾ ಇದ್ರು. ಜೊತೆಗೆ ನಿಖಿಲ್ಗೆ ಸಾಕಷ್ಟು ಒಂದು ಪ್ರಭಾವಿಗಳ ಒಂದು ನಂಟಿದೆ. ಹೀಗಾಗಿ ಈ ಒಂದು ಕೇಸ್ FIR ಆಗುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಒಂದಷ್ಟು ತೊಂದರೆ ಆಗಿತ್ತು. ನಂತರದಲ್ಲಿ FIR ಆಗಿ ಆ ನಂತರದಲ್ಲಿ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹುಡುಗಿಯರನ್ನ ಕೂಡ ಸಪ್ಲೈಯನ್ನ ಮಾಡ್ತಾ ಇದ್ರು ಅನ್ನೋ ಅಂಶಗಳು ಕೂಡ ಬೆಳಕಿಗೆ ಬಂದಿದೆ. ಇನ್ನು ವಿಲ್ಲಾ IPS ಆಫೀಸರ್ಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರು ಆ IPS ಆಫೀಸರ್, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಮತ್ತಷ್ಟು ವಿಷಯ ಈ ಒಂದು ತನಿಖೆಯ ಮೂಲಕ ಹೊರ ಬರಬೇಕಾಗಿದೆ. ಪ್ರಜ್ವಲ. ಫೈನ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.